ನಮಸ್ಕಾರ ವೀಕ್ಷಕರೇ. ಇಷ್ಟು ದಿನಗಳ ಕಾಲ ಅಬ್ಬರಿಸಿ ಬೊಬ್ಬಿರಿದಿದ್ದಂತಹ ಭೀಮಾ ನದಿ ಪ್ರವಾಹ ತಣ್ಣಗಾಗಿದೆ. ಮುನಿಸಿಕೊಂಡಿದ್ದಂತಹ ಭೀಮೆ ಸದ್ಯ ಶಾಂತಳಾಗಿದ್ದಾಳೆ. ಪ್ರವಾಹದಿಂದ ಜಿಲ್ಲೆಯ ಜನರು, ರೈತರು ಪಡಬಾರದ ಯಾತನೆಯನ್ನು ಪಟ್ಟರು. ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದರು. ಲಕ್ಷಾಂತರ ಎಕರೆ ಬೆಳೆ ಪ್ರವಾಹಕ್ಕೆ ಮಣ್ಣು ಪಾಲಾಗಿದೆ. ನೈಸರ್ಗಿಕ ಕಾರಣವಾದ ಜೊತೆಗೆ ನೆರೆಯ ಮಹಾರಾಷ್ಟ್ರದವರ ನಿರ್ಲಕ್ಷ್ಯ ಹಾಗೂ ಕಾನೂನು ಬಾಹಿರವಾಗಿ ನೀರು ಬಳಕೆ ಮಾಡಿಕೊಂಡಿದ್ದು ಪ್ರವಾಹಕ್ಕೆ ಕಾರಣ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ನೆಲ, ಜಲ, ಗಡಿ, ಭಾಷೆಯ ವಿಚಾರದಲ್ಲಿ ಯಾವಾಗಲೂ ನೆರೆಯ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಸಂಬಂಧ ಅಷ್ಟಕ್ಕಷ್ಟೇ. ಯಾವುದೇ ವಿಚಾರವಿರಲಿ, ಯಾವಾಗಲೂ ನಮ್ಮ ಜೊತೆಗೆ ಕಾಲು ಕೆರೆದು ಜಗಳಕ್ಕೆ ಬರುವ ಜಾಯಮಾನ ಮಹಾರಾಷ್ಟ್ರದ್ದು. ಇದೀಗ ಕಳೆದ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ ಮೊದಲ ವಾರದವರೆಗೂ ಕೂಡ ವಿಜಯಪುರ, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭೀಮಾ ನದಿ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಲಕ್ಷಾಂತರ ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆ ಹಾನಿಯಾಗಿತ್ತು. ನೂರಾರು ಮನೆಗಳು ನೆರಕುರುಳಿತ್ತು. ಸಾವಿರಾರು ಜನರು ಸಂತ್ರಸ್ತರಾಗಿದ್ದಾರೆ. ಸದ್ಯ ಪ್ರವಾಹ ಕಡಿಮೆಯಾಗಿದೆ. ಆದರೆ ಈ ಪ್ರವಾಹಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದ ಉಜ್ಜನಿ ವೀರ್ ಜಲಾಶಯಗಳ ನೀರನ್ನ ಭೀಮಾ ನದಿಗೆ ಬಿಡೋ ಮಾಹಿತಿಯನ್ನ ಕರ್ನಾಟಕ ಸರ್ಕಾರಕ್ಕೆ ನೀಡದೇ ಇರೋದು ಹಾಗೂ ಸೀನಾ ಸೇರಿದಂತೆ ಇತರೆ ಉಪನದಿಗಳ ಹೊರಹರಿವಿನ ಪ್ರಮಾಣವನ್ನು ಸರಿಯಾಗಿ ನೀಡದೇ ಇರೋದಕ್ಕೆ ಪ್ರವಾಹವನ್ನು ಎದುರಿಸೋದು ಕಷ್ಟವಾಗಿದೆ. ಇದರ ಜೊತೆಗೆ ಕೃಷ್ಣಾ ಹಾಗೂ ಭೀಮಾ ನದಿ ನೀರನ್ನು ಕಾನೂನು ಬಾಹಿರವಾಗಿ CWC ಗಮನಕ್ಕೂ ತರದೆ ಅಕ್ರಮವಾಗಿ ನೀರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅಧಿಕ ಮಳೆಯಾಗಿದ್ದು ಜಲಾಶಯಗಳಲ್ಲಿ ಹೆಚ್ಚು ನೀರು ಸಂಗ್ರಹವಾದ ಕೂಡಲೇ ದಿಢೀರನೆ ಭೀಮಾ ನದಿಗೆ ನೀರು ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ರಾಜ್ಯದ 4 ಜಿಲ್ಲೆಗಳಲ್ಲಿ ಪ್ರವಾಹದ ತೀವ್ರತೆ ಉಂಟಾಯಿತು ಅನ್ನೋದು ಹಿರಿಯರ ಒಂದು ವಾದವಾಗಿದೆ. ಭೀಮಾ ನದಿಯ ಪ್ರವಾಹದ ಕುರಿತಂತೆ ಇತ್ತೀಚೆಗೆ ಮಾತನಾಡಿದಂತಹ ಕೈಗಾರಿಕಾ ಸಚಿವ MB ಪಾಟೀಲ್ ಮಹಾರಾಷ್ಟ್ರದವರ ಮೇಲೆಯೇ ಆರೋಪವನ್ನ ಮಾಡಿದ್ರು. ಕೃಷ್ಣಾ ಹಾಗೂ ಭೀಮಾ ನದಿ ನೀರಿನ ವಿಚಾರದಲ್ಲಿ ಮಹಾರಾಷ್ಟ್ರದವರು ಅಕ್ರಮವಾಗಿ ನೀರು ಸಂಗ್ರಹ ಮಾಡಿಕೊಂಡಿದ್ದಾರೆ ಅಂದಿದ್ರು. ಸಂಗ್ರಹಾಗಾರಗಳನ್ನ ಯಾವುದೇ ಪರವಾನಗಿ ಪಡೆಯದೆ ನಿರ್ಮಾಣ ಮಾಡಿದ್ದಾರೆ. ಸುಮಾರು 49.5 TMC ನೀರನ್ನ ಅಕ್ರಮವಾಗಿ ಮಹಾರಾಷ್ಟ್ರದವರು ಬಳಕೆ ಮಾಡಿಕೊಳ್ತಿದ್ದಾರೆ. ಇವೆಲ್ಲ ಯೋಜನೆ ಕಾನೂನು ಬಾಹಿರವಾಗಿದೆ. KNNLನವರು 2007ರಲ್ಲಿ ರಾಜ್ಯದ ತಂಡ ನೀರಿನ ವಿಚಾರದಲ್ಲಿ ಪರಿಶೀಲನೆಗೆ ಹೋದಾಗ ಮಹಾರಾಷ್ಟ್ರ ಯಾವುದೇ ಸಹಕಾರವನ್ನು ನೀಡಿಲ್ಲ. ಆಗ ಹೋಗಿದ್ದ ತಂಡ 49.5 TMC ನೀರನ್ನು ಮಹಾರಾಷ್ಟ್ರ ಸರ್ಕಾರ ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಕಂಡುಹಿಡಿದಿತ್ತು. ಬಚಾವತ್ ಆಯೋಗದ ವರದಿಯಲ್ಲಿ 300 TMC ನೀರು ಮಹಾರಾಷ್ಟ್ರಕ್ಕೆ ಕೃಷ್ಣಾ ಹಾಗೂ ಭೀಮಾ ನದಿಗಳಿಂದ ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 95 TMC ಭೀಮಾ ಬೇಸಿನ್ ವ್ಯಾಪ್ತಿಗೆ ಬರುತ್ತೆ. ನಂತರ ಇದೇ ಆಯೋಗದ ಮುಂದೆ ಅಕ್ರಮವಾಗಿ 49.5 TMC ನೀರು ಬಳಕೆಯನ್ನ ಕಾನೂನು ಪ್ರಕಾರ ಮಾಡಿಕೊಂಡಿದ್ದೇವೆ ಅನ್ನೋ ಸಮಜಾಯಿಷಿಯನ್ನ ನೀಡೋ ಪ್ರಯತ್ನ ಕೂಡ ಮಹಾರಾಷ್ಟ್ರ ಮಾಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ಕ್ರಮಕ್ಕೆ ಚರ್ಚೆ ಮಾಡಲಾಗುತ್ತೆ ಅಂತಿದ್ದಾರೆ ಸಚಿವರು. ಸದ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ನಿಂತಿದೆ. ನೈಸರ್ಗಿಕ ವಿಕೋಪದ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ನಿರ್ಲಕ್ಷ್ಯವು ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಉಂಟಾದ ಪ್ರವಾಹಕ್ಕೆ ನೇರ ಕಾರಣ ಅನ್ನಲಾಗ್ತಿದೆ. ಒಂದೆಡೆ ಆಲಮಟ್ಟಿ ಡ್ಯಾಂ ಎತ್ತರವನ್ನು ಬ್ರಿಜೇಶ್ ಕುಮಾರ್ ಆಯೋಗದ ವರದಿಯಂತೆ ಕಾನೂನು ಪ್ರಕಾರ ಎತ್ತರ ಮಾಡೋದಕ್ಕೆ ಮಹಾರಾಷ್ಟ್ರ ತಗಾದೆ ತೆಗಿತಾ ಇದೆ. ಮತ್ತೊಂದೆಡೆ ಅಕ್ರಮವಾಗಿ ನೀರು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಮಸ್ಕಾರ.